ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಮನೇಲೆ ಮಾಡುವಂತಹ ಐಸ್ ಕ್ರೀಮ್ ವಿತ್ ಜಾಮೂನ್ ಅಥವಾ ಜಾಮೂನ್ ಐಸ್ ಕ್ರೀಮ್ ಮಾಡೋ ರೆಸಿಪಿನ ಹೇಳ್ಕೊಡ್ತೀನಿ. ಬನ್ನಿ ಈ ಬ್ಲಾಗಲ್ಲಿ ಅದು ಹೆಂಗೆ ಮಾಡೋದಂತ ಕಲಿಯೋಣ. ಫಸ್ಟ್ ಇಂಗ್ರೀಡಿಯೆಂಟ್ಸು ಗುಲಾಬ್ ಜಾಮೂನು ಮಿಕ್ಸು, ಯಾವುದಾದ್ರೂ ತಗೊಳ್ಳಿ ಬ್ರ್ಯಾಂಡು, ಕಸ್ಟರ್ಡ್ ಪೌಡ್ರು, ಮಿಲ್ಕು, ಸಕ್ಕರೆ, ಏಲಕ್ಕಿ ಇದ್ದರೆ ಏಲಕ್ಕಿ. ಮೊದಲು ಜಾಮೂನ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲೆ ಕ್ರೀಮ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡೋದು. ಫಸ್ಟು ಹಾಲನ್ನ ಕಾಯಕ್ಕಿಡೋಣ. ನಾನು ಟ್ರೈ ಮಾಡ್ತಿದ್ದೀನಿ, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಎಕ್ಸ್ಪೈರಿ ಮಾಡೋದು ಯಾರ ಮೇಲೆ? ಚಕ್ರವರ್ತಿ ಮೇಲೆ. ಇದು ಹೊಸ ಲೈಟ್ರು, ಚೆನ್ನಾಗಿದೆ. ಚಾರ್ಜಿಂಗ್ ಹಾಕಿದ್ರೆ 1 ವೀಕ್ ಬರುತ್ತೆ ಆರಾಮ್ಸೆ. ಇದೆ ಲೈಟರ್ಗಿಂತ ಬೆಟರು, ದೀಪ ಎಲ್ಲ ಅಂಟಿಸ್ಬೋದು. ಹಾಲನ್ನ ಚೆನ್ನಾಗಿ ಕುದಿಸ್ಬೇಕು. ಅಷ್ಟರಲ್ಲಿ ಜಾಮೂನ್ ಪ್ಯಾಕೆಟ್ ಕಟ್ ಮಾಡಿ ಜಾಮೂನ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಪೂನು ಇದು ಜಾಮೂನ್ ಮಿಕ್ಸ್ ಇದೆಯಲ್ಲ ಅದೊಂದು ಪೌಡ್ರು, ಕಸ್ಟರ್ಡ್ ಮಿಲ್ಕ್ ಇದೆಯಲ್ಲ ಅದು 2 ಸ್ಪೂನ್ ತಗೋತೀನಿ. ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಗಟ್ಟಿ ಬರುತ್ತೆ, ಥಿಕ್ನೆಸ್ ಇರಬೇಕು. ಮತ್ತು ಸಕ್ಕರೆ ಅದಕ್ಕೆ ಆ್ಯಡ್ ಮಾಡಬೇಕು. ಜಾಮೂನ್ ಮಿಕ್ಸ್ ಪೌಡರ್ನ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ತೆಳ್ಳಗಾಗೋಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಬೇಕು. ನೆಕ್ಸ್ಟು ಹಾಲಿಗೆ ಸಕ್ಕರೆನ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು, ಕಸ್ಟರ್ಡ್ ಪೌಡ್ರು ಮತ್ತು ಜಾಮೂನ್ ಮಿಕ್ಸ್ ಪೌಡರ್ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕಬೇಕು. ನೆಕ್ಸ್ಟು ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ತಾ ಇರಬೇಕು. ಆನಂತರ ಜಾಮೂನ್ ಮಿಕ್ಸ್ ಪೌಡ್ರ್ 1 ಸ್ಪೂನು ಮತ್ತು ಕಸ್ಟರ್ಡ್ ಪೌಡ್ರ್ ಇರ್ತಲ್ಲ ಅದನ್ನು ಸ್ವಲ್ಪ ನೀರು ಅಥವಾ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನಾವು ಎಷ್ಟು ಹಾಲನ್ನ ಕುದಿಸ್ತೀವೋ ಅಂದರೆ 1 ಲೀಟರ್ ಹಾಲನ್ನ ಅರ್ಧ ಲೀಟ್ರ್ ಆಗೋವರೆಗೂ ಕುದಿಸಿ, ಬೇಕಿದ್ದರೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಕೊಂಡು ಇದನ್ನು ಹಾಕಿದ್ರೂ ಇನ್ನೂ ಟೇಸ್ಟ್ ಇರುತ್ತೆ. ನಾನು ಕಾರ್ನ್ಫ್ಲೋರ್ ಬದಲಿಗೆ ಜಾಮೂನ್ ಪೌಡ್ರೇ ಹಾಕಿದ್ದೀನಿ, ಸೊ ಅದಕ್ಕೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಹಿಂಗೆ ಗಟ್ಟಿ ಆದರೆ ಥಿಕ್ನೆಸ್ ಬರುತ್ತೆ. ಇದು ನಾನು ವೆನಿಲಾ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇರಬೇಕಲ್ವ, ಹಾಫ್ ಆನ್ ಅವರು. ಜಾಮೂನ್ ಮಿಕ್ಸ್ನ ಈ ರೀತಿ ಕಲಿಸ್ಕೊಂಡು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡಿ, ಅದು ಚೆನ್ನಾಗಿ ಬಂದ್ಕೊಳ್ಳುತ್ತೆ. ನಂದಾಗಿ ಇದನ್ನ ಹಾಫ್ ಆನ್ ಅವರ್ ಬಿಡಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು. ಕಸ್ಟರ್ಡ್ ಪೌಡ್ರನ್ನ ಚಾಕ್ಲೇಟ್ ಪೌಡ್ರ್ ಅಂತ ಎಲ್ಲ ತಿನ್ಬಿಟ್ಟು ಮುಖಕ್ಕೆ ಹಾಕೊಂಡಿರೋದು ತಿನ್ಬಾರ್ದು. ಇವ್ರು ಮನೇಲಿ ಇಟ್ಬಿಟ್ರೆ ಎಲ್ಲ ಇಲ್ಲಿ 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 ಬರ್ಕೊಡೋದು. ಅಲ್ಲಿ ಮಾಡ್ತಾ ಇಲ್ವಾ? ಸುಟ್ಟೋಯ್ತು ಬಾಯಿ. ಬಿಸಿ ಬಿಸಿ ಬಾಯ್ಕೊಂಡ್ರೆ ಇದೇನಾಗ್ತದೆ? ಸುಟ್ಟೋಗ್ತದೆ. ಚೆನ್ನಾಗಿ ಎಮ್ಮಿ ಕ್ರೀಮ್ ರೆಡಿ ಆಯ್ತು, ಈ ಜಾಮೂನ್ ರೆಡಿ ಆಯ್ತು. ಆಯ್ತು, ಇದು ಚೆನ್ನಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಸೇಮ್ ಟು ಸೇಮ್ ವೆನಿಲಾ ಕ್ರೀಮ್ ಐಸ್ ಬರುತ್ತಲ್ಲ ಹಂಗೆ ಇರುತ್ತೆ. ನೆಕ್ಸ್ಟು ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಪಾಕ ತಯಾರು ಮಾಡಿಸ್ಕೋಬೇಕು. ಸ್ವಲ್ಪ ಏಲಕ್ಕಿ ಇದ್ದರೆ ಕುಟ್ಬಿಟ್ಟು ಹಾಕಿ, ಅದು ಪಾಕ ತಯಾರಾಗೋ ಅಷ್ಟರಲ್ಲಿ ನಾವು ಜಾಮೂನೆಲ್ಲ ರೌಂಡಾಗಿ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ.
ಕಲಸಿಟ್ಟಿರೋ ಜಾಮೂನು ಈ ಥರ ಉಂಡೆ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ. ದಪ್ಪಗೆ ಬೇಡ, ಚಿಕ್ಕ ಚಿಕ್ಕದಾಗಿ ಮಾಡ್ಕೊಬೇಕು. ನಾನು ಕಲರ್ ಥೆರಪಿ, ಇದು ಕಲರ್ ಏನು ಅಂಟ್ಕೊಳ್ಳಲ್ಲ, ಹಚ್ಕೊಂಡಿದ್ದೀನಿ. ಪಾಕ ಅಷ್ಟು ಕುದ್ರೆ ಸಾಕು. ಮೇಡಮ್ ಹಂಗೆ ಬಾಯ್ ಮೇಡಮ್ ನಮ್ಮ ಏನ ಮಾಡಿದ್ಮೇಲೆ ಹಾಕೊಂಡೆ ಬಾಯಿ. ಚಿನ್ನಿ ತಿಂತ್ಯಾ? ಮಾಡು ಹಂಗೆ ಹಾಕ್ಲಾ? ಕೈ ಮುಟ್ಬಾರ್ದು. ನನ್ನ ಮಗನಿಗೆ ಇವತ್ತು ಸ್ಕೂಲಲ್ಲಿ ಹಾಲಿಡೇ ಕೊಟ್ಟಿದ್ದಾರೆ, ಅಂದರೆ ಅಕ್ಷರಾಭ್ಯಾಸ ಇದೆಯಂತೆ. ಇವನು ಓಲ್ಡ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ಕರ್ಕೊಂಡೋಗಿಲ್ಲ ನಾನು, ರಜೆ ಇದೆ. ಅವನು ಏನು ಮಾಡಿದ್ರು ಇಷ್ಟಪಡ್ತಾನೆ, ಬಟ್ ತಿನ್ನೋದು ಕಡಿಮೆ, ಮಾಡೋ ತನಕ ಇಷ್ಟ ಅಷ್ಟೇ. ಇದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಆರ್ಕೊಂಡಿದೆ. ಕೂಲ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ಹಾಫ್ ಆನ್ ಅವರ್ ಇಡಬೇಕು. ಅಷ್ಟರಲ್ಲಿ ಎಣ್ಣೆ ರೆಡಿ ಆಗಿದೆ. ಈ ರೀತಿ ನೀರು ಪಾಕ ಅಷ್ಟಿದ್ರೆ ಸಾಕು. ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜಾಮೂನ್ ರೌಂಡ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಕರಿಬೇಕು. ಇದು ಚಿಕ್ಕ ಚಿಕ್ಕದಾಗಿ ಮಾಡಿರೋದೆಲ್ಲ ಐಸ್ ಕ್ರೀಮ್ ಜಾಮೂನ್ಗೆ, ದೊಡ್ಡದಾಗಿ ಮಾಡಿರೋದೆಲ್ಲ ಮನೇಲಿ ಎಲ್ಲರೂ ತಿಂತಾರಲ್ಲ, ಸೊ ಹಾಗಾಗಿ 40 ಆಗುತ್ತೆ ಅಂತ ಹೇಳಿದರು. ಚಿಕ್ಕ ಚಿಕ್ಕದು ಮಾಡಿದ್ರೆ 40 ಆಗುತ್ತೆ, ದೊಡ್ಡ ದೊಡ್ಡದು ಮಾಡಿದ್ರೆ 120 ಆಗುತ್ತೆ. ಜಾಮೂನ್ ಹಾಕೋವಾಗ ಹುಷಾರಾಗಿ ಹಾಕಿ, ಇದು ಒಂದೊಂದು ಡಬ್ 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 ಅಂತ ಸುತ್ತಾಕ್ಬಿಡುತ್ತೆ. ಒಂದು ಸತಿ ನಾನು ನಮ್ಮಮ್ಮ ಕೋವಾ ತಂದು ಮಾಡ್ತಿದ್ವಿ, ಬೇಕ್ರಿಲಿ ಸಿಕ್ತು ಅಂತ ಕೋವಾ ಹಾಕಿ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮು. ಏನು ಎಣ್ಣೆಗೆ ಹಾಕ್ತಿದ್ರೆ ಡಮ್ 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 ಅಂತ ಮೇಲ್ಸಿಡಿ ಅಡುಗೆ ಮನೆ ಬಿಟ್ಟು ಈಚೆ ಹೋಗು. ದೀಪಾವಳಿ ಬಲಿ ಪಾಂಡೆ ನರಕ ಚತುರ್ದಶಿ ಎಲ್ಲ ಆಗೋಗಿತ್ತು. ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಕಂದು ಬಣ್ಣ ಬರೋ ಗಂಟ ಬೇಯಿಸ್ಬಿಟ್ಟು ಪಾಕಕ್ಕೆ ಹಾಕಬೇಕು. ನಮ್ಮ ಕ್ಯಾಮ್ರಾಮ್ಯಾನ್ ಆಚೆ ಹೋಗಿದ್ರಿಂದ ನಾನು ಆಗಲೇ ಒಂದು ಸತಿ ಹಾಕಿದ್ದೀನಿ. ಅವ್ರು ಬಂದಾಗ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಹೆಂಗೆ ಹಾಕಬೇಕು ಅಂತ ನೋಡಿ. ಸಕ್ಕರೆ ಪೌಡ್ರು ಮಾಡಿಬಿಟ್ಟು ಅದಕ್ಕೆ ಹಾಕಿದ್ರೂ ಡ್ರೈ ಜಾಮೂನ್ ಆಗುತ್ತೆ. ಈಗ ಶುಗರ್ ಇರೋರೆಲ್ಲ ಹೊರಗಡೆ ಬೆಲ್ಲದ ಪೌಡ್ರೇ ಬರುತ್ತೆ, ಸೊ ಹಂಗಾಗಿ ಅದಕ್ಕೆ ಹಾಕ್ಬಿಟ್ಟು ಒಂದು ರೌಂಡ್ ಹಿಂಗೆ ಹಾಕ್ಬಿಟ್ರೆ ಶುಗರ್ ಇರೋರು ಆರಾಮ್ಸೆ ತಿನ್ಬೋದು. ಬೆಲ್ಲದಲ್ಲಿ ಶುಗರ್ ಇರಲ್ಲ ಅಂತಲ್ಲ, ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡುತ್ತೆ ಶುಗರ್ನ ಅಂತ ಅಷ್ಟೆ. ಸೊ ಆಯಿತು, ಇದು ಕೂಲ್ ಆಗಬೇಕು. ಇದು ಕೂಲ್ ಆಗಬೇಕು. ರೆಫ್ರಿಜರೇಟರಲ್ಲಿ ಇಟ್ಟಿರೋದು ಐಸು ಕೂಲ್ ಆಗಬೇಕು. ಎರಡು ಕೂಲ್ ಆದಮೇಲೆ ಇದು ಚೆನ್ನಾಗಿ ನೆಂದಿ ದಪ್ಪ ಆದಮೇಲೆ ಕಟ್ ಮಾಡಿ ಹಾಕ್ಬೋದು, ಇಲ್ಲ ಹಂಗೆ ಹಾಕ್ಕೊಂಡು ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು. ಅದು ಕೂಲಾಗಲಿ. ನೆಕ್ಸ್ಟು ನಾನು ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಮನೇಲೆಲ್ಲ ಶೋಗೆ ಅಂತ ಇಟ್ಬಿಡ್ತೀವಿ. ನೆಂಟರುಗಳು ಎಷ್ಟು ಯಾರಾದರೂ ಬಂದಾಗ ಮಾತ್ರ ತೆಗೆದು ಉಪಯೋಗಿಸೋದು. ಐಸ್ ಕ್ರೀಮು ಪಾಯಸ ಮಾಡೋಕ್ಕೆ ಮಾತ್ರ ತೆಗೆಯೋದು, ಇಲ್ಲ ಅಂದರೆ ಶೋ ಪೀಸು. ಎಲ್ಲರೂ ಮನೇಲಿ ಅಷ್ಟೇ ಶೋ ಪೀಸ್ ಮಾಡಿ ಇಟ್ಬಿಡ್ತೀವಿ, ಯೂಸೇ ಮಾಡಲ್ಲ, ಅಪರೂಪಕ್ಕೆ ಯೂಸ್ ಮಾಡ್ತೀವಿ. ಕೂಲ್ ಆಗಿದೆ ಇದು ನೋಡಿ, ಇದು ಎಷ್ಟು ನೀಟಾಗಿ ಕೂಲ್ ಆಗಿದೆ.
1 ಅವರ್ ಅಥವಾ ನೈಟ್ ಮಾಡಿಟ್ಟು ಬೆಳಗ್ಗೆ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಜಾಮೂನು ಕೂಲಾಗಿರಬೇಕು, ಅದು ಕೂಲಾಗಿರಬೇಕು. 1 ಲೇಯರ್ ಕ್ರೀಮ್ ಎಲ್ಲ ಹಾಕ್ಕೋಬೇಕು. ನೆಕ್ಸ್ಟ್ 1 ಲೇಯರ್ ಜಾಮೂನ್ ಕಟ್ ಮಾಡಾದರೂ ಹಾಕ್ಕೋಬೋದು ಅಥವಾ ಒಂದೊಂದೇ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಅಂದರೆ ಪಿಸ್ತಾ, ಬಾದಾಮ್ ಮತ್ತು ಕ್ಯಾಶ್ಯೂ ಎಲ್ಲ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಂತೂ ಸಿಂಪಲಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಹಿಯಾದ ತಣ್ಣನೆ ಜಾಮೂನ್ ಐಸ್ ಕ್ರೀಮ್ ತಿನ್ನಲು ರೆಡಿ. ಬನ್ನಿ ಟೇಸ್ಟ್ ಮಾಡಿಸೋಣ ಹೆಂಗಿದೆ ಅಂತೇಳಿ. ಜಾಮೂನ್ ಐಸ್ ಕ್ರೀಮ್ ರೆಡಿ ಆಯಿತು. ಎಲ್ರಿಗೂ ಸರ್ವ್ ಮಾಡಿ ಟೇಸ್ಟ್ ಮಾಡಿಸೋಣ ಬನ್ನಿ. ನಮ್ಮ ಮನೇಲಿ ಯಾರೂ ವಿಡಿಯೋಗೆ ಬರೋಕ್ಕೆ ಇಷ್ಟಪಡಲ್ಲ, ಸೊ ಹಂಗಾಗಿ ಇವ್ರನ್ನೇ ತೆಗಿತಿದ್ದೀನಿ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಚಿನ್ನಿಗೆ ತಿನ್ನಿಸಿ. ತಿನ್ನಪ್ಪ. ಹೆಂಗಿದೆ ಪಾಪು? ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಸೂಪರಾಗಿದೆ. ಇದು ನಿಂಗೆ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಹಿಂಗೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಚಾನಲ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಹೊಸ ರೆಸಿಪಿಗಳಿಗೆ, ಹೊಸ ಥರ ವಿಡಿಯೋಗಳಿಗೆ, ಹೊಸ ಟೆಂಪಲ್ ವಿಸಿಟ್ಗಳಿಗೆ ನಮ್ಮ ವಿಡಿಯೋನ ತಪ್ಪದೆ ಫಾಲೋ ಮಾಡಿ. ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ, ಒಳ್ಳೊಳ್ಳೆ ನನಗೆ ಗೊತ್ತಿರೋದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.